ನಮಸ್ತೆ, ನಾನು ನಿಮ್ಮ ಹೆಮ್ಮೆಯ ಕನ್ನಡಿಗ. ಇವತ್ತು ನಾನು ಪ್ರಾಚೀನ ವಿಶ್ವವಿದ್ಯಾಲಯದ ಬಗ್ಗೆ ಹೇಳುತ್ತೇನೆ. ಅದುವೇ ವಿಶ್ವವಿಖ್ಯಾತ ನಳಂದಾ ವಿಶ್ವವಿದ್ಯಾಲಯ, ಜ್ಞಾನದ ಜ್ಯೋತಿ. ಇದು ಭಾರತಕ್ಕೆ ಮಾತ್ರವಲ್ಲ, ಜಗತ್ತಿಗೆ ಜ್ಞಾನ ದೀಪ ಬೆಳಗಿಸಿದ ಸ್ಥಳ ನಳಂದಾ ವಿಶ್ವವಿದ್ಯಾಲಯ. ಕ್ರಿಸ್ತ ಶಕ 5ನೇ ಶತಮಾನದಲ್ಲಿ ನಿರ್ಮಿತವಾಗಿದೆ. 10,000 ವಿದ್ಯಾರ್ಥಿಗಳು, 2,000ಕ್ಕಿಂತ ಹೆಚ್ಚು ಗುರುಗಳು ಇಲ್ಲಿ ವಿದ್ಯೆಯನ್ನು ಹೇಳಿಕೊಡುತ್ತಿದ್ದರು. ಚೀನಾ, ಟಿಬೆಟ್, ಕೊರಿಯಾ, ಇಂಡೋನೇಷಿಯಾ, ಜಗತ್ತಿನ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಬರ್ತಿದ್ದರು. ಇಲ್ಲಿ 90 ಲಕ್ಷಕ್ಕೂ ಹೆಚ್ಚು ಪವಿತ್ರ ಗ್ರಂಥಗಳಿದ್ದ ಭಂಡಾರ, ಧರ್ಮಗಂಜ ಅನ್ನೋ ದೊಡ್ಡ ಪುಸ್ತಕಾಲಯ ಇತ್ತು. ಆದ್ರೆ ಕ್ರಿಸ್ತ ಶಕ 1193 ಬಕ್ತಿಯಾರ್ ಖಿಲ್ಜಿ ದಾಳಿ ಮಾಡಿದನು. 3 ತಿಂಗಳಷ್ಟು ಕಾಲ ಗ್ರಂಥಾಲಯ ಬೆಂಕಿಯಲ್ಲಿ ಸುಡುತ್ತಿತ್ತು. ಅಂದರೆ ನೀವೇ ಯೋಚಿಸಿ, ನಮ್ಮ ಜ್ಞಾನ ಭಂಡಾರ ಎಷ್ಟಿತ್ತು. ಜ್ಞಾನದ ಜ್ವಾಲೆ ಕತ್ತಲೆಗೆ ಜಾರಿತು. ಇಂದು ಪುನಃ ನಳಂದಾ ಬಾಗಿಲು ತೆರೆದಿದೆ. ಜ್ಞಾನ ಮತ್ತೆ ಜಾಗೃತಿಯಾಗಿದೆ. ನಳಂದಾ ಎಂದಿಗೂ ನಶಿಸಿದ್ದಲ್ಲ, ಇತಿಹಾಸದಲ್ಲಿ ಅಮರವಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.